ಶಿಲಾಗೋಳ ಅಥವಾ ಭೂಮಿಯ ಅಂತರಾಳ. 8ನೇ ಕ್ಲಾಸ್ ಫಸ್ಟ್ PU ಜಿಯೋಗ್ರಫಿ ಕ್ಲಾಸ್. ಶಿಲಾಗೋಳ ಎಂದರೇನು? ಭೂಮಿಯ ಅತ್ಯಂತ ಮೇಲ್ಪದರ ಅಥವಾ ಮೇಲ್ಭಾಗದ ಘನ ಪದರವನ್ನು ಶಿಲಾಗೋಳ ಅಂತಾರ. ಭೂಮಿಯ ಅತ್ಯಂತ ಮೇಲ್ಭಾಗವಾದ ಘನ ಪದರವನ್ನು ಶಿಲಾಗೋಳ ಅಂತಾರ. ಶಿಲಾಗೋಳದ ಹಂಚಿಕೆ ಭೂಖಂಡದಲ್ಲಿ ಹೆಚ್ಚು ಹಂಚಿಕೆ ಆಗ್ಯದ, ಸಾಗರದಲ್ಲಿ ಸ್ವಲ್ಪ ತೆಳವಾಗಿ ಹಂಚಿಕೆ ಆಗ್ಯದ. ಈಗ ಭೂಮಿಯಾಗ ಏನದಂತ ನಿಮ್ಗೆ ಗೊತ್ತದ? ಗೊತ್ತಿಲ್ಲ ಯಾರಿಗೆ. ಆದ್ದರಿಂದ ಭೂಮಿ ಎಷ್ಟಕ್ಕ 460 ಕೋಟಿ ವರ್ಷ ಭೂಮಿ ಉಗಮ ಆಗ್ಯದ. ಅಂದಿನ ಹಿಡಿದು ಭೂಮಿಯಾಗ ಏನದ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಭೂಮಿ ಒಳಗ ಏನೇನು ಅಂತ ಗೊತ್ತಿಳ್ಬೇಕಂದ್ರ ವಿಜ್ಞಾನಿಗಳು ಏನು ಮಾಡಿದ್ರು? ಪರೋಕ್ಷ ಮೂಲಗಳಾದ ಭೂಕಂಪ, ಜ್ವಾಲಾಮುಖಿ ಇಂದ ಹೊರಬಂದ ವಸ್ತುಗಳನ್ನು ನೋಡಿ ಭೂಮಿಯ ಅಂತರಾಳವನ್ನು 3 ಪದರಾಗಿ ವಿಂಗಡಿಸಿದ್ರು. ಯಾವ ಪದರ ಅಂದ್ರ ಭೂಕವಚ, ಮ್ಯಾಂಟಲ, ಕೇಂದ್ರಗೋಳ. ಈಗ ಫಸ್ಟಿಗೆ ಭೂಕವಚ ಬಗ್ಗೆ ಹೇಳ್ತೀನಿ. ಭೂಕವಚ ಕ್ರಸ್ಟ್ ಅಂತಾರ. ಭೂಕವಚಕ್ಕೆ ಇಂಗ್ಲಿಷ್ನ ಕ್ರಸ್ಟ್. ಭೂಮಿಯ ಮೇಲ್ಭಾಗದ ಹೊರ ಪದರ ಆಗಿದೆ. ಭೂಮಿಯ ಮೇಲ್ಭಾಗ ಮ್ಯಾಗಿಂದು ಭೂಮಿ ಮ್ಯಾಗ ಕಾಣ್ತದೆ ಭೂಕವಚ ಅಥವಾ ಕ್ರಸ್ಟ್ ಅಂತಾರ. ಇದು ಭೂಮಿಯಿಂದ 60 ಕಿಲೋಮೀಟರ್ ಹಂಚಿಕೆ ಆಗ್ಯದ. ಭೂಮಿ ಆಗದಲ್ಲ, ಭೂಮಿ ಆಳ ಹೋದಂಗ ಮ್ಯಾಗಿನ ಪದರಿಂದ ತಳಗಿಂದ 60 ಕಿಲೋಮೀಟರ್ ಹೋದಂಗ ಭೂಕವಚ ಕಂಡು ಬರ್ತದ. 60 ಕಿಲೋಮೀಟರ್ ತನ. ಈ ಭೂಕವಚವನ್ನು 2 ಭಾಗ ವಿಂಗಡಿಸ್ಯಾರ. ಒಂದು ಸಿಯಾಲ, ಒಂದು ಸೀಮಾ ಅಂತೇಳಿ. ಸಿಯಾಲ ಸೀಮಾ ಯಾಕೆ ವಿಂಗಡಿಸ್ಯಾರ ಅಂದ್ರ, ಸಿಯಾಲದಾಗ ಏನು ಸಿಗ್ತಂದ್ರ ಸಿಲಿಕಾನ ಮತ್ತು ಅಲ್ಯೂಮಿನಿಯಂ ಸಿಗ್ತದ. ಮತ್ತು ಸೀಮಾದಾಗ ಸಿಲಿಕಾ ಮತ್ತು ಮ್ಯಾಗ್ನೇಸಿಯಂ ಸಿಗ್ತದ. ಇದು ಸಿಯಾಲ ಅತ್ಯಂತ ಹಗುರವಾದ ಕವಚವಾಗ್ಯದ. ಅದು ಸೀಮಾ ಅತ್ಯಂತ ಹೆಚ್ಚು ಸಾಂದ್ರತೆಯಾದ ಕವಚ ಆಗ್ಯದ. ಸಿಯಾಲ 2.7 ಸಾಂದ್ರತೆ ಹೊಂದ್ಯದ, ಆದ್ರೆ ಸೀಮಾ 2.95 ಸಾಂದ್ರತೆ ಹೊಂದ್ಯದ. ಆದ್ದರಿಂದ ಈ ಸೀಮಾ ಮ್ಯಾಗ ಸಿಲಿಕಾನ ತೇಲ್ತದ. ಭೂಕವಚದ ಸರಾಸರಿ ದಪ್ಪ 30 ಕಿಲೋಮೀಟರ್. ಸಾಗರದಲ್ಲಿ 5 ಕಿಲೋಮೀಟರ್ ಸಿಯಾಲ್ದು ದಪ್ಪ ಅದ. ಇದು ಸಿಯಾಲ ಅತ್ಯಂತ ಹಗುರವಾದ ಕವಚ ಆಗ್ಯದ. ಮಾತ್ರ ಸೀಮಾ ಅತ್ಯಂತ ಹೆಚ್ಚು ಸಾಂದ್ರತೆ ಹೊಂದಿರೋ ಕವಚ ಆಗ್ಯದ. ಈಗ ಭೂಕವಚ ಆಯಿತು. ಈಗ ಭೂಕವಚ ಮತ್ತು ಇದು ಸೀಮಾ ಮತ್ತು ಸಿಯಾಲ ಯಾವುದು ಬೇರ್ಪಡಿಸ್ತಂದ್ರ ಕಾರ್ನಾಡ್ ವಲಯ ಬೇರ್ಪಡಿಸ್ತದ. ಸಿಯಾಲ ಅನ್ನು ಕಾರ್ನಾಡ್ ವಲಯ ಬೇರ್ಪಡಿಸ್ತದ. ಈಗ ಈ ಅಗ್ನಿಪದರು, ರೂಪಾಂತರ ಪದರು, ಶಿಲೆ ಪದರಗಳು ಸಂಯೋಗ ಹೋಗಿವೆ. ಭೂಕವಚದಾಗ ಅಗ್ನಿಪದರು, ರೂಪಾಂತರ ಪದರು, ಶಿಲೆ ಪದರಗಳು ಸಂಯೋಗವಾಗಿವೆ. ಈಗ ಇದು ಭೂಕವಚಾಗನ ಮ್ಯಾಂಟಲ್, 2ನೇ ಪದರು ಮ್ಯಾಂಟಲ್ ಬರ್ತದ. ಈ ಮ್ಯಾಂಟಲ 60 ಕಿಲೋಮೀಟರ್ದಿಂದ 2900 ಕಿಲೋಮೀಟರ್ವರೆಗೆ ವಿಸ್ತಾರವಾಗಿದೆ. ಈ ಮ್ಯಾಂಟಲ್ದಾಗ 2 ಭಾಗ ಯಾವ್ಯಾವು? ಮೇಲ್ಪದರು, ಕೆಳಪದರು. ಮೇಲ್ಪದರಕ್ಕೆ ಏನಂತಾರ? ಎಸ್ತೋನೋಸ್ಪಿಯರ್ ಅಂತಾರ. ಈ ಮೇಲ್ಪದರದಾಗ ಏನು ಕಂಡು ಬರ್ತಾವ? ಇದು ಜ್ವಾಲಾಮುಖಿ, ಭೂಕಂಪ ಕಂಡು ಬರ್ತಾವ. ಯಾಕಂದ್ರ ಇಲ್ಲಿ ಶಿಲಾಪಾಕದ ಸ್ಥಿತಿಯಲ್ಲಿ ಅದ ಮೇಲ್ಪದರು. ಆದ್ರೆ ಕೆಳಪದರು ಯಾವ್ದದ? ಘನ ಸ್ಥಿತಿ ಆಗದ. ಇದಕ್ಕೆ ಅಂತಾರ ಕೆಳಪದರಿಗೆ ಮೆಸೋಸ್ಪಿಯರ್ ಅಂತಾರ. ಈಗ ಕೇಂದ್ರಗೋಳ, ಈಗ 3ನೇದು ಕೇಂದ್ರಗೋಳ. ಇದು ಭೂಮಿಯ ಅತ್ಯಂತ ಅಂತರಾಳ ಅದ. ಇದು ಎಷ್ಟು ವಿಸ್ತಾರವೇನೆಂದರೆ 2900 ಕಿಲೋಮೀಟರಿಂದ 6371 ಕಿಲೋಮೀಟರ್ ಒಳಗ ಹಂಚಿಕೆ ಆಗ್ಯದ. ಈಗ ಸ್ಟೂಡೆಂಟ್ ಹೇಳ್ಬಿಡ್ತೀನಿ ಬಡಬಡ. ಈಗ ಶಿಲಾಗೋಳ ಅಂದ್ರೇನು? ಭೂಮಿಯ ಮೇಲ್ಪದರವನ್ನು ಶಿಲಾಗೋಳ ಅಂತಾರ. ನಾವು ಭೂಮಿಯಾಗ ಇಣಿಕಿ ನೋಡಕ್ಕಾಗಲ್ಲ ಭೂಮಿಯಾಗ ಏನೇನಂತೇಳಿ. ನಾವು ಭೂಮಿಯಾಗ ಏನೇನಂತ ಹ್ಯಾಂಗೆ ಕಂಡು ಹಿಡಿಬೇಕಂದ್ರ
ಈಗ ಜ್ವಾಲಾಮುಖಿ ಭೂಕಂಪ ಆಗ್ತಲ್ಲ ಅದರಿಂದ ಬಂದಿರೋ ಖನಿಜಗಳಿಂದ ಭೂಮಿಯಾಗ ಇದು ಆತ ಕಂಡಿಡ್ತೇವೆ. ನಮ್ಮ ಭೂಮಿ 460 ಕೋಟಿ ವರ್ಷದಿಂದ ಉಗಮ ಆಗ್ಯದ. ಈಗ ಶಿಲಾಗೋಳ ಬೇರೆ ಬೇರೆ ಹಂಚಿಕೆ ಆಗ್ಯದ. ಸಾಗರದಲ್ಲಿ ಕಡಿಮೆ ಹಂಚಿಕೆ ಆಗ್ಯದ, ಮಾತ್ರ ಭೂಪ್ರದೇಶ ಮೇಲೆ ಹೆಚ್ಚು ಹಂಚಿಕೆ ಆಗ್ಯದ. ಈಗ ಶಿಲಾಗೋಳ ಈಗ ಭೂಮಿಯನ್ನು ಅವು ಖನಿಜಗಳಿಂದ 3 ಪದರಾಗಿ ವಿಂಗಡಿಸ್ಯಾರ. ಭೂಮಿಯನ್ನು ಖನಿಜ ರೂಪಾಂತರದಿಂದ 3 ಪ್ರಕಾರ ವಿಂಗಡಿಸ್ಯಾರ: ಭೂಕವಚ, ಮ್ಯಾಂಟಲ, ಕೇಂದ್ರಗಳು ಅಂತೇಳಿ. ಭೂಕವಚ 60, ಈಗ ಭೂಮಿಯಿಂದ 60 ಕಿಲೋಮೀಟರ್ ಒಳಗೆ ಭೂಕವಚ ಕಂಡು ಬರ್ತದ. ಈ ಭೂಕವಚದಾಗ ಸಿಯಾಲ, ಸೀಮಾ ಎರಡವ. ಸಿಯಾಲದಾಗ ಏನದಂದ್ರ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಕಂಡು ಬರ್ತದ್ರಿಂದ ಸಿಯಾಲ ಥರ. ಆದ್ರೆ ಸೀಮಾದಾಗ ಸಿಲಿಕಾ ಮತ್ತು ಮ್ಯಾಗ್ನೇಷಿಯಂ ಕಂಡು ಬರ್ತದ, ಅದಕ್ಕೆ ಸೀಮಾ ಮಾ ಕಂಡು ಆ ಥರ. ಮತ್ತು ಸಿಲಿಕಾ ಇದು ಸಿಯಾಲ್ಕ ಅಂತಾರ. ಭೂಖಂಡ ಕವಚ, ಖಂಡಾಂತರ ಕವಚ ಅಂತ ಕರೀತಾರ. ಈ ಸಿಯಾಲ ಭೂಖಂಡದ ಮೇಲೆ ಸರಾಸರಿ 30 ಕಿಲೋಮೀಟರ್ ದಪ್ಪದ. ಸಾಗರದಾಗ 5 ಕಿಲೋಮೀಟರ್ ದಪ್ಪದ ಸಿಯಾಲ. ಈಗ ಈ ಮತ್ತು ಸಿಯಾಲ ಕಡಿಮೆ ಸಾಂದ್ರತೆ ಅದ, ಸೀಮಾ ಹೆಚ್ಚು ಸಾಂದ್ರತೆ ಅದ. ಸಿಯಾಲ 2.7 ಸಾಂದ್ರತೆ ಅದ, ಸೀಮಾ 2.95 ಸಾಂದ್ರತೆ ಅದ. ಆದ್ದರಿಂದ ಇದು ಸೀಮಾದಿಂದ ಸಿಯಾಲ ತೇಲ್ತದ. ಸೀಮಾ ಮ್ಯಾಗ ಸಿಯಾಲ್ ತೇಲ್ತದ. ಸಿಯಾಲ ಕಡಿಮೆ ಸಾಂದ್ರತೆ ಅದ, ಸೀಮಾ ಹೆಚ್ಚು ಸಾಂದ್ರತೆ ಅದ. ಈಗ ಸೀಮಾ ಮತ್ತು ಸಿಯಾಲ್ನ ಯಾವ್ದು ರೇಖೆ ಬೇರ್ಪಡಿಸ್ತಂದ್ರೆ ಕಾರ್ನಾಡ್ ವಲಯ ಬೇರ್ಪಡಿಸ್ತದ. ಈಗ ಭೂಕವಚ ಎದರಿಂದ ಸಂಯೋಗ ಆಗ್ಯದ ಅಂದ್ರೆ ಅಗ್ನಿ ಪದರು, ರೂಪಾಂತರ ಪದರು, ಶಿಲಾ ಪದರುಗಳಿಂದ ಸಂಯೋಗ ಆಗ್ಯದ. ಈಗ ಮ್ಯಾಂಟಲ್ ಎಲ್ಲಿಂದ 60 ಕಿಲೋಮೀಟರ್ದಿಂದ 2000 2 ಪದರ, ಕೆಳಪದರು, ಮೇಲ್ಪದರು. ಕೆಳಪದರವನ್ನು ಏನಂತಾರ ಮೆಸೋಸ್ಪಿಯರ್ ಹತ್ತಾರ, ಮೇಲ್ಪದರನ್ನು ಎಸ್ತೋಸ್ಪಿಯರ್ ಹತ್ತಾರ. ಮೇಲ್ಪದರ ಏನದ ಶಿಲಾಪಾಕ ಸ್ಥಿತಿ ಆಗದ. ಅದರಿಂದ ಅಲ್ಲಿ ಜ್ವಾಲಾಮುಖಿ ಭೂಕಂಪ ಕಂಡು ಬರ್ತಾವ. ಘನ ರೂಪದಾಗ ಅದ. ಈಗ 3ನೇದು ಕೇಂದ್ರಗಳ. ಇದು ಅತ್ಯಂತ ಆಳವಾಗ್ಯದ. ಇದು 2900 ಕಿಲೋಮೀಟರ್ದಿಂದ 6371 ಕಿಲೋಮೀಟರ್ವರೆಗೆ ಹಂಚಿಕೆ ಆಗ್ಯದ. ಇದು